ಒಬ್ಬ ಪೊಲಿಟಿಷಿಯನ್ಸ್ ಮನಸ್ಸು ಮಾಡಿದ್ರೆ ಯುದ್ಧಗಳಾಗ್ಬೋದು ದೇಶಗಳ ಮಧ್ಯೆ. ಅದೇ ಪೊಲಿಟಿಷಿಯನ್ ಮನಸ್ಸು ಮಾಡಿದ್ರೆ ಯುದ್ಧಗಳನ್ನ ತಡಿಬೋದು. ಅಂಥ ಶಕ್ತಿನ ನಾವು ಅವರು ಕೊಡ್ತಾ ಇದ್ದೀವಿ. ಅಂಥ ವ್ಯಕ್ತಿ ಯಾವ ರೀತಿ ಇರಬೇಕು, ಚೂಸ್ ಮಾಡೋರು ನಮ್ಮ ಕೈಯಲ್ಲಿರಬೇಕು. ನಮಸ್ಕಾರ ವೀಕ್ಷಕರೇ, ಜನರಲೈಸ್ ಚಾನಲ್ ಶುರು ಮಾಡಿ ಸುಮಾರು 1 ವರ್ಷ ಆಯ್ತಾ ಬಂತು. ಇದರಲ್ಲಿ ಕೆಲವಷ್ಟು ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಜಾಸ್ತಿಯಾಗಿ ಕಾಲಜ್ಞಾನದ ಬಗ್ಗೆ ನಿಮಗೆ ವಿಷಯಗಳನ್ನ ತಿಳಿಸಿದ್ದೀವಿ. ಕಾಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ಅನ್ನೋದು ನಮ್ಮ ಈಗ ಯಾವ ಥರ ಇದೆ, ಮುಂದೆ ಯಾವ ಥರ ಬದುಕಬೇಕು ಅನ್ನೋದು ಈ ಕಾಲ ಡಿಸೈಡ್ ಮಾಡುತ್ತೆ. ಅದಕ್ಕೋಸ್ಕರನೇ ಕಾಲಜ್ಞಾನದ ಬಗ್ಗೆ ಜಾಸ್ತಿ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ನಾವು ಯಾವುದಾದ್ರೂ ರೀತಿ ಬದುಕ್ತಾ ಇರ್ತೀವಿ, ಯಾವ ರೀತಿ ಬದುಕಿದ್ರೆ ನಮ್ಮ ಸುತ್ತಮುತ್ತ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ ಅಂತ ಅರ್ಥ ಮಾಡಿಸೋದು ಕಾಲ ಮಾತ್ರ. ಅಂಥ ಕಾಲಜ್ಞಾನದ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳ್ತಾನೆ ಹೋದೆ. ಇನ್ನು ಕೆಲವಷ್ಟು ವಿಷಯಗಳನ್ನ ನಿಮಗೂ ಕೂಡ ತಿಳಿಸಿದ್ದೀನಿ. ಈ ವಿಷಯಗಳನ್ನ ತಿಳ್ಕೊಂಡಾದ್ರೂ ಸ್ವಲ್ಪ ಜನ ಬದಲಾಗ್ತಾರೆ, ಒಂದು 4 ಜನಕ್ಕೆ ಒಳ್ಳೇದನ್ನ ಮಾಡ್ತಾರೆ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಕಾಲಜ್ಞಾನದಲ್ಲಿ ಇರುವಂಥ ವಿಷಯಗಳು ನಾವು ಅರ್ಥ ಮಾಡ್ಕೊಳ್ತಾನೆ ಇದ್ದೀವಿ, ತಿಳಿಸ್ತಾನೆ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಮೂಲ ಉದ್ದೇಶ ಕೂಡ ಕೆಲವಷ್ಟು ಇದ್ವು, ಅವಾಗೆ ಪೆಂಡಿಂಗ್ ಉಳ್ಕೊಂಡಿದ್ವು, ಅವನ್ನ ಈಗ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ಒಳ್ಳೊಳ್ಳೆ ವಿಷಯಗಳನ್ನ ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತ ನಡೆಯುವಂತ ಕೆಟ್ಟದೇನು, ಯಾವುದು ಸರಿ ಯಾವುದು ತಪ್ಪು ಅಂತ ವಿಷಯಗಳನ್ನು ಕೂಡ ವಿಶ್ಲೇಷಣೆ ಮಾಡ್ತೀವಿ. 4 ಜನರ ಜೊತೆ ಹೋಗಿ ಡಿಸ್ಕಸ್ ಮಾಡ್ತೀವಿ. ಅದು ಒಳ್ಳೇದಾ ಕೆಟ್ಟದ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀವಿ. ನೀವು ಕೂಡ ವಿಶ್ಲೇಷಣೆ ಮಾಡಬಹುದು, ನೀವು ಡಿಸೈಡ್ ಮಾಡಬಹುದು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ. ಮರಕ್ಕಿಂತ ಮರ ದೊಡ್ಡದೇ ಇರುತ್ತೆ, ಒಬ್ರಿಗಿಂತ ಒಬ್ರು ತಿಳ್ಕೊಂಡಿರೋರು ಜಾಸ್ತಿ ಇರ್ತಾರೆ ಅನ್ನೋಗೆ ನಮಗಿಂತ ತಿಳ್ಕೊಂಡಿರೋ 100 ಜನ ಇರ್ಬೋದು, 1,00,000 ಜನ ಇರ್ಬೋದು. ಅಂತ ವಿಷಯಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತಾ ಇರ್ತೀವಿ. ಎಷ್ಟೋ ಜನ ನಮಗೆ ಮೇಲ್ಗಳ ಥ್ರೂ ಕಳಿಸ್ತಾ ಇರ್ತಾರೆ, ಈ ವಿಷಯನ ಹೇಳಿ ಸರ್, ಒಂದು 4 ಜನಕ್ಕೆ ತಿಳಿಸಿ ಸರ್ ಅಂತ. ಕಾಲಜ್ಞಾನದ ಬಗ್ಗೆ ತುಂಬಾ ವಿಷಯಗಳನ್ನ ಕಳಿಸ್ತಾ ಇರ್ತಾರೆ, ಬೇರೆ ಬೇರೆ ಕಡೆ ಆಗ್ತಾ ಇರುವಂತ ಇನ್ಸಿಡೆಂಟ್ಗಳ ಬಗ್ಗೆ ತಿಳಿಸ್ತಾ ಇರ್ತಾರೆ. ಈ ವಿಷಯಗಳನ್ನ ತಿಳಿಸಿ ಅಂತ ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತೀವಿ. ಆದಷ್ಟು ಒಳ್ಳೆ ವಿಷಯಗಳನ್ನ ನಿಮಗೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾವಾಗಲೂ ಒಂದು ಪಾಯಿಂಟ್ ಅಲ್ಲಿ ಎಲ್ಲೋ ಒಂದು ಕಡೆ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ನಾವು ತೋರಿಸಿರೋದ್ರಲ್ಲಿ ನಾವು ಸತ್ಯ ಅಂತ ತಿಳ್ಕೊಂಡೇ ತೋರಿಸಿರ್ತೀವಿ, ಆದ್ರೆ ಅದರಲ್ಲಿ ಸುಳ್ಳಿರುತ್ತೋ, ಕೆಲವೊಂದು ಸಲ ಅವ್ರಿಗೂ ಗೊತ್ತಿಲ್ಲದೆ ಹೇಳಿರ್ತಾರೋ ಅಂತ ವಿಷಯಗಳು ಆಗಿರ್ಬೋದು. ಅಂಥದ್ದೇನಾದ್ರೂ ಆಗಿದ್ರೆ ನೀವು ಒಂದು ಸಲ ಯೋಚನೆ ಮಾಡಿ ಯಾವ ದಾರಿನಲ್ಲಿ ಹೋಗ್ಬೇಕು ನಿಮ್ಮ ಕೈಲಿರುತ್ತೆ, ನೀವು ಚೂಸ್ ಮಾಡಿ. ನಾವು ಎಲ್ಲಾನು ಇದೇ ರೀತಿ ಮಾಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಒಳ್ಳೇದನ್ನ, ಒಳ್ಳೆ ರೀತಿನ, ಒಳ್ಳೆ ದಾರಿನ ಮಾತ್ರ ತೋರಿಸುವಂತ ಕೆಲಸ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಇನ್ನ ಪೊಲಿಟಿಕಲ್ ಇಶ್ಯೂಸ್ ಇದೆ, ಪೊಲಿಟಿಕ್ಸ್ ಇಶ್ಯೂನ ಮತ್ತೆ ಶುರು ಮಾಡಿ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಇದೀವಿ. ಕಾರಣ ಇಷ್ಟೇ, ಪೊಲಿಟಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸೊಸೈಟಿನಲ್ಲಿ ಯಾವ ರೀತಿ ನಾವು ಬದುಕಬಹುದು, ನಮಗೆ ಎಂತ ಪೊಲಿಟಿಷಿಯನ್ಸ್ ಬೇಕು ಅನ್ನೋದು ನಮ್ಮ ಕೈಲಿರುತ್ತೆ. ಅಂತ ಪೊಲಿಟಿಕಲ್ ಇಶ್ಯೂಸ್ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಯಾಕೆ ಪೊಲಿಟಿಕಲ್ ಇಶ್ಯೂ ಬೇಕು, ನಮಗೆ ಪೊಲಿಟಿಕಲ್ ಇಶ್ಯೂ ಬೇಡವೇ ಬೇಡ, ನಮಗೆ ಸ್ಪಿರಿಚುಯಾಲಿಟಿನೇ ಬೇಕು ಅಂತ ಹೇಳ್ಬೋದು. ಬಟ್ ಈಗ ಸ್ಪಿರಿಚುಯಾಲಿಟಿ ಮೇಲೆ ಪೊಲಿಟಿಕಲ್ ಪ್ರೆಷರ್ ಅನ್ನೋದು ಶುರು ಆಗಿದೆ ಕೆಲವಷ್ಟು ಕಡೆ. ಈ ಸ್ಪಿರಿಚುಯಾಲಿಟಿನ ಪೊಲಿಟಿಕ್ಸ್ಗೆ ಬಳಸ್ಕೊಳ್ತಾ ಇದ್ದಾರೆ ಕೆಲವಷ್ಟು ಜನ ಸ್ಪಿರಿಚುಯಾಲಿಟಿ ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾವ ಪೊಲಿಟಿಷಿಯನ್ಸ್ ನಮಗೆ ಬೇಕು, ಎಂಥ ಪೊಲಿಟಿಷಿಯನ್ಸ್ ಬೇಕು, ಅಂಥವರಿಂದ ಎಂಥ ಒಳ್ಳೆ ಕೆಲಸಗಳಾಗ್ಬೋದು, ಯಾರು ಎಂಥ ಕೆಲಸಗಳು ಮಾಡ್ತಾ ಇದ್ದಾರೆ, ಇಂಥ ವಿಷಯಗಳು ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ನಾವು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ. ನಾವು ಯಾರನ್ನ ಚೂಸ್ ಮಾಡಿದ್ರೆ ನಮ್ಮ ಮುಂದಿನ ಫ್ಯೂಚರ್ ಚೆನ್ನಾಗಿರುತ್ತೆ. ಕಾರಣ ಇಷ್ಟೇ, ನಾವು ನಮ್ಮ ಫ್ಯಾಮಿಲಿಗೆ, ಮಕ್ಕಳಿಗೆ, ಮರಿಗೆ, ಮೊಮ್ಮಕ್ಕಳಿಗೆ ಅಂತ ಮಾಡಿಡ್ತಾ ಇರ್ತೀವಿ. ಮಾಡಿಟ್ಟು ಮುಂದೆ ಹೊಸ ಕಾನೂನುಗಳು ಏನೇನೋ ಬರ್ಬೋದು, ಇಲ್ಲ ನಮ್ಮನ್ನ ಕಿತ್ಕೊಂಡು ತಿನ್ನೋವಂಥವ್ರು ಬರ್ಬೋದು. ಈಗ ನೋಡ್ತಾ ಇದ್ದೀವಿ ಯಾವ್ದಾವ್ದು ರೀತಿ ಪೊಲಿಟಿಷಿಯನ್ಸ್ಗಳು ಬರ್ತಾ ಇದ್ದಾರೆ ಅಂತ. ಒಬ್ಬ ಪೊಲಿಟಿಷಿಯನ್ಸ್ ಮನಸ್ಸು ಮಾಡಿದ್ರೆ ಯುದ್ಧಗಳಾಗ್ಬೋದು ದೇಶಗಳ ಮಧ್ಯೆ. ಅದೇ ಪೊಲಿಟಿಷಿಯನ್ ಮನಸ್ಸು ಮಾಡಿದ್ರೆ ಯುದ್ಧಗಳನ್ನ ತಡಿಬೋದು. ಅಂಥ ಶಕ್ತಿನ ನಾವು ಅವರು ಕೊಡ್ತಾ ಇದ್ದೀವಿ. ಅಂಥ ವ್ಯಕ್ತಿ ಯಾವ ರೀತಿ ಇರಬೇಕು, ಚೂಸ್ ಮಾಡೋರು ನಮ್ಮ ಕೈಯಲ್ಲಿರಬೇಕು. ನಮ್ಮನ್ನ ಆಳೋರು, ನಮ್ಮ ಮೇಲೆ ರೂಲ್ ಮಾಡೋರು, ನಮ್ಮ ವ್ಯವಸ್ಥೆನ ಸರಿಯಾಗಿಡೋರು ಎಂಥವ್ರು ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ಅಂತ ಒಳ್ಳೆ ವ್ಯಕ್ತಿಗಳನ್ನ ಚೂಸ್ ಮಾಡ್ಬೇಕಾಗತ್ತೆ. 5,000 10,000 ಆಸೆಗೆ ಬಿದ್ದು 1 ದಿನ 2 ದಿನ ಬೇಡ, 1 ವಾರದ ಖರ್ಚಾಗುತ್ತೆ ಅಂತ ಆ ಯೋಚನೆಯಲ್ಲಿ ನಾವು ಯಾರೋ ಒಬ್ರಿಗೆ ಓಟದ್ ಬಂದ್ಬಿಡ್ತೀವಿ. ಆ ಓಟದ್ದಾದ ಮೇಲೆ 5 ವರ್ಷ 10 ವರ್ಷ ಒದ್ದಾಡ್ಬೇಕಾಗತ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಈ ಪಕ್ಷಕ್ಕೆ ಓಟ್ ಹಾಕಿ ಆ ಪಕ್ಷಕ್ಕೆ ಓಟ್ ಹಾಕಿ ಅಂತ ಹೇಳಲ್ಲ. ನಾವು ಹೇಳೋದು ಒಳ್ಳೆ ವ್ಯಕ್ತಿನ ಗುರುತಿಸಿ, ನಿಮ್ಮ ಸುತ್ತಮುತ್ತ ಇರುವಂತ ಒಳ್ಳೆ ವ್ಯಕ್ತಿನ ಗುರುತಿಸಿ, ಅವರ ವ್ಯಕ್ತಿತ್ವನ ಗುರುತಿಸಿ, ಅಂತ ವ್ಯಕ್ತಿನ ಆದಷ್ಟು ಎಲೆಕ್ಷನ್ ಅಲ್ಲಿ ನಿಲ್ಲಿಸಿ, ಅಂಥವ್ರನ್ನ ಗೆಲ್ಸಿ. ಅಂಥವ್ರಿಂದ ಒಳ್ಳೆ ಸಿಸ್ಟಮ್ ಅನ್ನೋದು ಬರುತ್ತೆ, ವ್ಯವಸ್ಥೆ ಅನ್ನೋದು. ಅಂಥವ್ರು ನಮ್ಮನ್ನ ಕಾಯೋ ಕೆಲಸ ಮಾಡ್ತಾರೆ, ಕಾಪಾಡೋ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಪೊಲಿಟಿಕ್ಸ್ ನ ಸ್ವಲ್ಪ ಇನ್ಕ್ಲೂಡ್ ಮಾಡೋಣ ಅಂತ ಇದ್ವಿ. ಕಾಲಜ್ಞಾನದ ಬಗ್ಗೆ ನಾವು ತಿಳಿಸ್ತಾ ಇರ್ತೀವಿ, ಪೊಲಿಟಿಕ್ಸ್ ನ ಇನ್ಕ್ಲೂಡ್ ಮಾಡ್ತೀವಿ. ಅದ್ರ ಜೊತೆಗೆ ಮೆಡಿಕಲ್ ಮಾಫಿಯಾ ಆಗಿರ್ಬೋದು, ಇನ್ನು ಬೇರೆ ಬೇರೆ ವಿಷಯಗಳಿದೆ, ಅದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನಾವು ಏನ ತಿಂತಾ ಇದ್ದೀವಿ, ಏನ ಬಳಸ್ತಾ ಇದ್ದೀವಿ, ಅದರಿಂದ ನಮಗೆ ಯಾವ ರೀತಿ ಕಾಯಿಲೆಗಳು ಬರ್ತಾ ಇದೆ,
ನಾವು ಅದರಿಂದ ಹೊರಗೋಗೋದು ಹೇಗೆ, ನಮ್ಮ ಆಚಾರ ವಿಚಾರ ಮೊದಲಿಂದ ಹಿರಿಯರು ಯಾವ ಥರ ಬದುಕ್ತಾ ಇದ್ರು, ಈಗಿರೋರು ಯಾಕೆ ಕಡಿಮೆ ಆಯಸ್ಸು ಆಗ್ತಾ ಇದೆ ಎಲ್ಲರಿಗೂ, ಈ ವಿಷಯಗಳ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟ್ರೆಸ್ಫುಲ್ ಲೈಫಿಂದ ಎಷ್ಟೋ ಜನ ನಾನು ಕಮೆಂಟ್ಸ್ಗಳಲ್ಲಿ ನೋಡ್ತಾ ಇರ್ತೀನಿ, ನಮಗೆ ಈ ಜಗತ್ತು ಸಾಕಾಗೋಗಿದೆ, ಸುತ್ತಮುತ್ತ ಇರೋರೆಲ್ಲ ನಾಶ ಆಗೋಗ್ಲಿ, ಭೂಮಿ ಮೇಲೆ ಬೇಗ ಪ್ರಳಯ ಬಂದ್ಬಿಡ್ಲಿ ಅಂತ ಹೇಳೋರೇ ಜಾಸ್ತಿ ಆಗೋಗಿದಾರ. ಅಷ್ಟೊಂದು ಜಿಗುಪ್ಸೆ ಅನ್ನೋದು ಲೈಫಲ್ಲಿ ಬಂದಿದೆ ಅಂದರೆ ಅರ್ಥ ಮಾಡ್ಕೋಬೇಕು ನಾವು ಯಾವ ರೀತಿ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ. ಅದನ್ನ ಸರಿ ಮಾಡೋದಕ್ಕೆ ಭಗವಾನ್ ಬರ್ತಾರೆ ಅಂತ ನಾವು ಕಾಯ್ತಾ ಇರ್ತೀವಿ. ಆದರೆ ಭಗವಾನ್ಗೆ ಸಾಥ್ ಕೊಡೋರು ಬೇಕಲ್ಲ, ಅಂತ ಕೆಲಸ ಮಾಡಬೇಕು ಅಂದರೆ ನಾವು ಕೈ ಜೋಡಿಸಿದ್ರೆ ಮಾತ್ರ ಅಂತ ಕೆಲಸಗಳಾಗುತ್ತೆ. ನೀವು ಆದಷ್ಟು ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸಿ, ನಿಮ್ಮ ಕೈಲಿ ಸಾಧ್ಯ ಆದರೆ ಒಳ್ಳೆಯದನ್ನ ಮಾಡಿ, ಕೆಟ್ಟದಂತೂ ಮಾಡೋದಕ್ಕೆ ಹೋಗಬೇಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಚೂಸ್ ಮಾಡೋ ದಾರಿ ನಮ್ಮನ್ನ ಆ ಪಾತಲ್ಲಿ ಕರ್ಕೊಂಡು ಹೋಗುತ್ತೆ. ಒಂದು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನು ಲೈಫಲ್ಲಿ ಅಳವಡಿಸ್ಕೊಂಡಿರೋವಂಥದ್ದು, ಯಾವುದೇ ಆಗಲಿ ಜೀವನದಲ್ಲಿ ಒಂದು ರೇಸ್ ಥರ ನಡೀತಾ ಇರುತ್ತೆ. ಆ ರೇಸ್ ಯಾವ ಥರ ಕರ್ಕೊಂಡು ಹೋಗ್ತಾ ಇರುತ್ತೆ, ಆ ರೇಸನ್ನು ಗೆಲ್ಲೋದಕ್ಕೆ ಮಾತ್ರ ಪ್ರಯತ್ನ ಮಾಡ್ತಾ ಇರ್ತೀವಿ. ಸೋತ್ರೆ ಮುಂದೆ ಆದ್ದರಿಂದ ನಾವು ಕಲ್ತಿರೋ ಪಾಠನ ನಾವು 4 ಜನಕ್ಕೆ ತಿಳಿಸ್ಕೊಡುವಂಥ ಕೆಲಸ ಮಾಡಬೇಕು. ಅದಕ್ಕೆ ನಾನು ಹೇಳೋದೇನೆಂದರೆ, ಲೈಫ್ ಇಸ್ ಎ ರೇಸ್ ಅಂತ ಒಬ್ರು ಬರೆದ್ರು, ಆಯ್ತಾ. ಇಫ್ ಯು ವಿನ್ ಯು ವಿಲ್ ಲೀಡ್. ಅಂದರೆ ನಾವು ಜೀವನದಲ್ಲಿ ಹೋಗ್ತಾ ಇರೋಂಥ ರೇಸಲ್ಲಿ ನಾವು ವಿನ್ ಆದರೆ ನಾವು ಒಂದು 4 ಜನನ ಲೀಡ್ ಮಾಡ್ಬೋದು. ನೋಡಪ್ಪ, ಈ ಥರ ಮಾಡಿದ್ರೆ ನಾವು ಗೆಲ್ತೀವಿ, ಈ ಥರ ದಾರಿನಲ್ಲಿ ಹೋದ್ರೆ ನಾವು ಗೆಲ್ತೀವಿ ಅಂತ ಅವ್ರಿಗೆ ದಾರಿನ ತೋರಿಸ್ಬೋದು. ಇಫ್ ಯು ಫೇಲ್, ನಾವು ಹೋಗ್ತಾ ಇರೋ ದಾರಿನಲ್ಲಿ ನಾವು ಫೇಲ್ ಆದರೆ, ಅಂದರೆ ಎಲ್ಲನೂ ಪಾಸ್ ಆಗುತ್ತೆ ಹೇಳೋದಕ್ಕಾಗೋದಿಲ್ಲ. 100 ಸಲ ಟ್ರೈ ಮಾಡಿದಾಗ 100ರಲ್ಲಿ ಯಾವುದೋ ಒಂದು ಕ್ಲಿಕ್ ಆಗಿರುತ್ತೆ. ಆ ಒಂದು ದಾರಿನ ಒಂದು 4 ಜನಕ್ಕೆ ತೋರಿಸ್ಬೋದು, ಈ ದಾರಿನಲ್ಲಿ ಹೋದ್ರೆ ಗೆಲ್ತೀಯ ಅಂತ. ಆದರೆ ಇಫ್ ಯು ಫೇಲ್ ಆರ್ ಲೂಸ್, ನೀನು ಅದರಲ್ಲಿ ಸೋತ್ರೆ ನೀನು 4 ಜನಕ್ಕೆ ಗೈಡ್ ಮಾಡೋನಂತಾಗು. ಅಂದ್ರೆ ಈ ದಾರಿನಲ್ಲಿ ಹೋದ್ರೆ ಈ ತರ ಅಡೆತಡೆ ಬರುತ್ತೆ, ಈ ತರ ಏಟ್ ತಿಂತೀರಾ, ಈ ತರ ಬೀಳ್ತೀರಾ, ಈ ದಾರಿನಲ್ಲಿ ಹೋಗ್ಬೇಡಿ, ಬೇರೆ ದಾರಿ ಚೂಸ್ ಮಾಡಿ, ಇಲ್ಲ ಇದನ್ನ ಈ ತರ ಬಳಸ್ಕೊಳ್ಳಿ ಅಂತ ಹೇಳೋ ಕೆಲಸ ಮಾಡಿ ಅನ್ನೋದನ್ನ ನಾನು ಕಲ್ತ್ಕೊಂಡಿದ್ದೀನಿ. ಅಂತ ಕೆಲಸ ಕೂಡ ನಾನು ಮಾಡ್ತಾ ಇದ್ದೀನಿ. ಅದನ್ನೇ ನಾನು ಹೇಳಿದ್ದು, ಲೈಫ್ ಇಸ್ ಎ ರೇಸ್, ಇಫ್ ಯು ವಿನ್ ಯು ವಿಲ್ ಲೀಡ್, ಇಫ್ ಯು ಲೂಸ್ ಯು ವಿಲ್ ಗೈಡ್. ಆ ಕೆಲಸ ನಾವು ಮಾಡೋಣ, ಒಂದು 4 ಜನಕ್ಕೂ ಇದನ್ನ ತಿಳಿಸ್ತಾ ಹೋಗೋಣ. ಯಾರೇ ಆಗಲಿ ಒಂದಲ್ಲ ಒಂದು ದಿನ ಪ್ರಕೃತಿನಲ್ಲಿ ನಾವು ಕೆಲವಷ್ಟು ವಿಷಯಗಳನ್ನ ತಿಳ್ಕೊಳ್ತಾನೆ ಇರ್ತೀವಿ. ಒಂದಕ್ಕೊಂದು ಸಹಕಾರಿಯಾಗಿ ಬದುಕಲೇಬೇಕಾಗತ್ತೆ. ಧರ್ಮ ಬಿಟ್ಟಾಕಿ ಅದನ್ನ ನಾವು ಮಾಡ್ಕೊಂಡಿರೋದು, ಅದನ್ನ ಬಿಟ್ಟು ಒಬ್ರು ಕೈ ಹಿಡಿದು ಇನ್ನೊಬ್ರು ನಡೆಸೋವಂಥ ಕಾಲ ಬರ್ಬೋದು, ಒಬ್ರು ಸಹಾಯಕ್ಕೆ ಇನ್ನೊಬ್ರು ಬೇಕೇ ಬೇಕು ಅನ್ನೋಂಥ ಕಾಲ ಬರ್ಬೋದು. ಆದರೆ ಅಂಥದ್ದಕ್ಕೆಲ್ಲ ನಾವು ಸಿದ್ಧ ಆಗಿರ್ಬೇಕಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಯಾರೇ ಆಗಲಿ ಅವ್ರನ್ನ ಲೀಡ್ ಮಾಡೋ ಕೆಲಸ ಮಾಡಿ, ಆಗ್ಲಿಲ್ವಾ ಗೈಡ್ ಮಾಡೋ ಕೆಲಸ ಮಾಡಿ. 2 ಆಗ್ಲಿಲ್ವಾ ಸುಮ್ಮನೆ ಇದ್ಬಿಡಿ. ಇಂಥದಕ್ಕೆ ಮಾತ್ರ ನಾವು ಸಪೋರ್ಟ್ ಮಾಡ್ತಾ ಹೋಗೋಣ, ಒಳ್ಳೆ ದಾರಿನಲ್ಲಿ ನಡ್ಕೊಂಡು ಹೋಗೋಣ, ಆದಷ್ಟು ಒಳ್ಳೆ ವಿಷಯಗಳನ್ನ ಒಂದು 4 ಜನಕ್ಕೆ ತಿಳಿಸ್ತಾ ಹೋಗೋಣ ಅಂತ ಹೇಳ್ತಾ, ಇನ್ನು ನಮ್ಮ ಪ್ರೋಗ್ರಾಮ್ಗಳಲ್ಲಿ ಕೆಲವಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ನೀವು ಕೂಡ ನಮಗೆ ಕಳಿಸ್ಬೋದು. ಈಗ ಅಡಿಷನಲಿ ನಾವು ಫೋನ್ ನಂಬರ್ ಹಾಕ್ತಾ ಇದ್ದೀವಿ, ದಯವಿಟ್ಟು ಯಾರು ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ಗಳು ಸಿಕ್ಕಿದ್ರೆ ಅದರಲ್ಲಿ ಶೇರ್ ಮಾಡಿ. ಆ ವಿಷಯಗಳನ್ನ ನಾವು 4 ಜನಕ್ಕೆ ತಿಳಿಸುವಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.